ನಾವು ಇನ್ನೊಂದು ತಿಂಗಳು ಬಿಟ್ಟು 1 ವರ್ಷ ಆಕತ್ರಿ ಗಾಡಿ ತೊಗೊಂಡು. ಒಳ್ಳೇದು ದುಡಿಮೆ ಕೊಟ್ಟತ್ರಿ, ಒಳ್ಳೆ ಇದು ಮಾಡೈತಿ. ಒಂದು 400 ಎಕರೆ ರೆಂಟಿ ಹೊಡೆದವ್ರು ನಾವು ಒಂದೇ ಸೀಸನ್ಗೆ. ಒಂದು 100 ಎಕರೆ ರೂಟ್ರ್ ಹೊಡೆದವ್ರು. ಹುಸೇನ್ ಮಹಬೂಬ್ ಸಾಬ್ ಕಟ್ಗಿ. ನಮ್ಮದು ಕರ್ಜಿಗಿ, ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು. ಹೊಲ ನೇಗಲು ಹೊಡಿತೇವೆ ರೀ. ಕಲ್ಟಿ ಮೋಟ್ರು, ಬಲರಾಮ, ರೂಟ್ರು ಎಲ್ಲ ಹೊಡಿತೇವೆ ರೀ. ನಮ್ಮ ಹೊಲ ಇರೋದು 4 ಎಕರೆ ರೀ. ಲವಣಿ ಮಾಡ್ತೇವೆ ನಾವು ಒಂದು 20 ಎಕರೆ. ಈ ಟ್ಯಾಕ್ಟರ್ನಾಗ ಬೇರೆ ಬೇರೆ ಯೂಟ್ಯೂಬ್ನಾಗ ತಿಳ್ಕೊಂಡು ಆ ಒಳಗೆ ಈ ಗಾಡಿ ಒಳ್ಳೇದಿತ್ತು. ಉಳಿಕಿ ಗಾಡಿ ಸ್ವಲ್ಪ ಸ್ಲೋ ಹೋಗಿದ್ವು, ಇವು ಸ್ವಲ್ಪ ಹೆವಿ ಹೋಗೋದಕ್ಕೆ ಈ ಗಾಡಿ ಮನಸ್ಸು ಮಾಡಿದ್ವಿ. ಬೇರೆ ಕಡೆ ರೈತರ ಕಡೆ ಹೋದ್ವಿ. ಆ ಗಾಡಿಗೆ ಈ ಗಾಡಿ, ಆ ಗಾಡಿಯವರು ಬಂದು ನಮ್ಮ ಗಾಡಿ ಹತ್ತಿದ್ರಿ. ಈ ಗಾಡಿ ಸ್ಪೀಡ್ ಅವ್ರವ್ರ ಸುಮ್ಮನೆ ಹೋಗ್ಬಿಟ್ರಿ. ಎಟ್ಟಿದ್ರು ನೇಗಲ ಒಳ್ಳೆ ಹೊಡಿತೈತ್ರಿ. ಮೊದಲು ಮಾಡಿ ಗಾಡಿಗೆ ಇದಕ್ಕೆ ಕುರಿ ಸ್ವಲ್ಪ ವ್ಯತ್ಯಾಸ ಐತ್ರಿ. ಅದು ಬಿಗಿಗೆ ಸ್ವಲ್ಪ ನಿಲ್ಲದ್ರಿ. ಇದು ಬಿಗಿಗೆ ಎಟ್ಟಿದ್ರು ಹೋಗತ್ರಿ ಗಾಡಿ. ಒಳ್ಳೇದೈತಿ ಗಾಡಿ. ನಮ್ಗೇನೇನು ಇಷ್ಟ ಆತಂದ್ರಿ ಅವು ಪವರ್ ಟೇರಿಂಗ್ ರೀ, ಆ ಒಳಗೆ ಹೆಡ್ಲಿಕ್ ರೀ, ಅದ ಮೇನ್ ರೀ. ರೈತಿಗೆ ಏನು ಬೇಕಾಗೈತೆ ರೀ, ಹೊಲ್ದಾಗ ಹೊಡೆ ಮುಂದೆ ಹೆಡ್ಲಿಕ್ ಟಕ್ ಟುಕ್ ಮಾಡಬಾರ್ದು ರೀ. ಒಳ್ಳೇದು ಎಬ್ಸೋದು ಗಸ್ಸನ್ನು ಇಳಿಸೋದು ಮಾಡ್ಬೇಕು ರೀ. ಅಂಥ ಹೆಡ್ಲಿಕ್ ಚಲೋ ಇಟ್ಟಾನ್ರಿ. ಹೊಲ್ದಾಗ ರೀ ನಿಲ್ಲಂಗಿಲ್ಲ ರೀ. ಅದು ಜಗ್ಗದ ಮಾತ್ರ ಮುಂದೆ ಹೋಗತಿ, ಹಿಂದೆ ಉಳಿಯಂಗಿಲ್ಲ ರೀ ಗಾಡಿ. ಬಿಗಿಗೆ ಹೆಚ್ಚು ಹೋಗತಿ. ಇದು ಪರ್ಚೇಸ್ ಶೋರೂಮ್ನ್ಯಾಗ ನೋಡ್ಕೊಂತಿದ್ರು ರೀ. ಆ ಒಳಗೆ ಶೋರೂಮ್ನ್ಯಾಗ ಇರ್ಪಾನಾರಿಗೆ ಹೇಳಿದ್ರಿ, ಇಂಥ ಗಾಡಿ ತರಿಸ್ರಿ, ಸರ್ವಿಸ್ ಅಡ್ಡಿಯಲ್ರಿ, ಚಲೋ ಕೊಡ್ತಾರೆ. ಹೋಗತ್ಲೇ ಬಡ ಸರ್ವಿಸ್ ಮಾಡಿ ಕಳಿಸಿಬಿಡ್ತಾರೆ. ಮನೆಗೆ ಬಂದು ಮಾಡಿ ಕೊಡ್ತಾರೆ. ಸ್ವಲ್ಪ ಕೆಲಸಿತ್ತಂದ್ರಿ ಹಿಂಗಾಗೆ ಮಿತ್ರಿ ಅಂದ್ರೆ ಕಣ್ಣೊಳಿಗೆ ಕಳಿಸ್ತಾರೆ ರೀ. ನಾವು ಯಾವ ಹಳ್ಳಿ ಆಗಿರ್ತಾವೆ ಅಲ್ಲಿ ಗಳಿಗೆ ಕಳಿಸ್ತಾರೆ ರೀ. ಮೈಲೇಜ್ ಚಲೋ ಐತ್ರಿ. ನಮ್ಮ ಗಾಡಿಗೆ ಅವ್ರ ಗಾಡಿಗೆ ಭಾಳ ವ್ಯತ್ಯಾಸ ಐತ್ರಿ. ಎಣ್ಣೆಯಾಗ ಮಾತ್ರ ರೀ ಮೈಲೇಜ್ ನಮ್ಗೆ ಹಿಡ್ಸೈತ್ರಿ. ರೇಟ್ ಜಾಸ್ತಿ ಇದ್ರೂ ಕೆಲಸ ಚೆನ್ನಾಗಿ ಐತಲ್ರಿ, ಅದು ಮೇನ್ ಬೇಕು ರೀ. ಗಾಡಿ ಬಂದಿಂದಾಗ ಕಿರಿಕಿರಿ ಬರಬಾರ್ದು ರೀ. ಒಳ್ಳೇದು ತೋರಿಸ್ಕೊಂಡು ತೊಗೋಬೇಕ್ರಿ. ದುಡ್ಡು ಒಮ್ಮೆ ಹಾಕೋದ್ರಿ, ಹಗಲೆಲ್ಲಿ ಹಾಕಂಗಿಲ್ಲ. ಒಮ್ಮೆ ದುಡ್ಡು ಹಾಕಿದಾಗ ಅದನ್ನು ಕಂಟಿನ್ಯೂ ಮಾಡಿದೆ ಅಂದ್ರೆ ಆ ಕಂಪ್ನಿಯರಿಗೆ ನೆಮ್ತತ್ರಿ, ಇದನ್ನು ಮಾಡ್ತತ್ರಿ. ನಾವು ಇನ್ನೊಂದು ತಿಂಗಳು ಬಿಟ್ಟು 1 ವರ್ಷ ಆಕತ್ರಿ ಗಾಡಿ ತೊಗೊಂಡು. ಒಳ್ಳೇದು ದುಡಿಮೆ ಕೊಟ್ಟತ್ರಿ, ಒಳ್ಳೆ ಇದು ಮಾಡೈತಿ. ಒಂದು 400 ಎಕರೆ ರೆಂಟಿ ಹೊಡೆದವ್ರು ನಾವು ಒಂದೇ ಸೀಸನ್ಗೆ. ಒಂದು 100 ಎಕರೆ ರೂಟ್ರ್ ಹೊಡೆದವ್ರು. ನಮ್ಗೆ ಮೈಕೋ ಪಂಪ್ ಬೇಕೈತ್ರಿ. ಮೈಕೋ ಪಂಪ್ ಐತ್ರಿ. ಅವಳಕ್ಕೆ ಹೆಡ್ಲಿಕ್ಕಿಂದ ಅದು ಪ್ರಾಬ್ಲಮ್ ಬರ್ಬೋದಿತ್ತು ರೀ. ಅದು ಎಲ್ಲಿಲ್ಲ, ಅದು ಒಳ್ಳೇದೈತಿ. ಇದು ಮೈಕೋ ಪೈಪ್ ಏನೈತಲ್ಲ ರೀ, ಮೈಲೇಜ್ ಕೊಡ್ತೈತಿ. ಅವು ಏನು ರೂಟ್ರ್ ಪಂಪ್ ಅಂತ ಬರ್ತಾವಲ್ಲ ರೀ, ಅದಷ್ಟು ಇದು ಕೊಡೋಂಗಿಲ್ಲ. ನಾವು ಹೋದಾಗ ರೀ ಏನಾತಂದ್ರಿ, ಮುಂಚೆಕ್ಕೆ ಹೈಟ್ ಎಷ್ಟು ಐತಿ ಗಾಡಿ ನೆಲ ಬಿಟ್ಟು ಅದನ್ನು ನೋಡಿದ್ವಿ. ಆ ಬಳಕ ಪವರ್ ಟೇರಿಂಗ್ ನೋಡಿದ್ವಿ. ಗಪ್ಪ ಇದು ಮಾಡ್ತೈತಿಲ್ಲ ಅನ್ನೋದು, ಅದು ಒಳ್ಳೇದಾತ್ರಿ. ಸ್ಪೀಡ್ ನೋಡಿದ್ವಿ, ಅದು ಹಚ್ಚಿ ನೋಡೇ ಬಿಟ್ರಿ. ಅಲ್ಲೇ ಶೋರೂಮ್ನಾಗ ಅಲ್ಲೇ ಮಗ್ಗಲಿಗೆ ಹೊಲ ಹೋಗಿ ಹೊಲ್ದಾಗ ಅಮೇರಿದಾರ್ಯಾಗ ರೀ ಅಲ್ಲಿ ಹಚ್ಚಿ ನೋಡಿ ಒಂದು ಅರ್ಧ ಎಕರೆ ಹೊಲ ಹೊಡೆದ ನೋಡಿ ಸೇಸ್ತಂದು 3000 ಟನ್ನಿನ ಮಟನೂ ಎಬ್ಸ್ತದೆ ರೀ ಲಿಫ್ಟಿಂಗ್ ಕೆಪಾಸಿಟಿ. ಉದ್ದ ಲಾಂಗ್ ಭಾಳ ಜಾಸ್ತಿ ಇಟ್ಟಾನ್ರಿ ಗಾಡಿನ. ಅಂದ್ರೆ ಲಾಂಗ್ ಹೆಂಗೆ ಇರ್ತೈತೆ ರೀ ಹಂಗೆ ಹೊಲ ಇದು ತೊಗೊಂತೈತಿ ಗಾಡಿ. ತುಂಡಿಲ್ರಿ, ಉದ್ದ ಬೀಸ ಐತಿ. ಹಿಂದೆ ಆಗಲ್ಲ ಐತ್ರಿ, ಉದ್ದ ಬೀಸನೂ ಐತಿ. ಗಾಡಿ ಒಳ್ಳೇದಿಟ್ಟಾನ್ರಿ.